ಸಿದ್ದವ್ವ ಅವ್ವ್ರೆ ಶಂಕರನ್ ತಿಂಡಿ ಕೊಟ್ಟಿಯನ? ಕೊಟ್ಟೀನ್ರಿ. ಆತ್. ಎಲ್ಲಿಗೆ ಹೊಂಟಿರೋ? ಬಾಂಬೆನಲ್ಲಿ ಕೆಲಸ ಸಿಕ್ಕಿದೆಮ್ಮ, ನಾಳೆನೇ ಹೋಗಿ ಜಾಯ್ನ್ ಆಗ್ಬೇಕು. ಲೇ ಶಂಕರ, ನಿಂಗ 4 ಅಕ್ಷರ ಕಲ್ಸಿದ್ದು ಪ್ರಪಂಚ ಜ್ಞಾನ ತಿಳಿಲಿ ಅಂತ, ಹೊರ್ಗೋಗಿ ದುಡಿಲಿ ಅಂತಲ್ಲ. ನಮ್ದ ಸ್ವಂತ ಜಮೀನ್ ಐತಿ, ಗಾಣಗಳಿದಾವು, ನೆಮ್ಮದಿಯಾಗಿ ಬದುಕಕ್ಕಷ್ಟು ಸಾಕಲ್ಲೇನ? ನೆಮ್ಮದಿನ ಇಲ್ಲೆಲ್ಲಿದೆಪ್ಪ? ನೆನ್ನೆ ನೋಡಿದ್ನಲ್ಲ ದೊಡ್ಡಪ್ಪನ ಮಕ್ಳು ಬಂದು ಗಲಾಟೆ ಮಾಡಿತ್ತು. ನಮ್ಮ ಕೈಲಿ ಇರೋಕ್ಕಾಗಲ್ಲ. ಫ್ಯೂಚರಲ್ಲಿ ನಮ್ಮ ಮಕ್ಳ ಭವಿಷ್ಯನ ನೆನೆಸ್ಕೊಂಡ್ರೆ ಖಂಡಿತ ಇಲ್ಲಿ ನಾವು ಬದುಕಕ್ಕಾಗಲ್ಲ. ಅಪ್ಪ ಅಮ್ಮ, ನನ್ನ ಮಾತು ಕೇಳಿ, ನೀವು ನನ್ನ ಜೊತೆ ಬಂದ್ಬಿಡಿ. ಎಷ್ಟು ದಿನ ಅಂತ ಈ ಗಾನ ನಂಬ್ಕೊಂಡು ಬದುಕ್ತೀರಿ? ಕುಲ ಕಸುಬಿನ ಬಗ್ಗೆ ಕೇವಲವಾಗಿ ಮಾತಾಡ್ಬೇಡಲೇ. ಅದೇ ಎಣ್ಣೆ ಮಾರಿದ ರೊಕ್ಕದಾಗ ನೀವು ಓದಿ ಇವತ್ತು ನನ್ನ ಮುಂದೆ ಮಾತಾಡೋ ಮಟ್ಟಕ್ಕೆ ಬೆಳೆದು ನಿಂತಿದ್ದಿ. ನಾನು ಹೇಳಿದ್ದ ಉದ್ದೇಶ ಅಲ್ಲಪ್ಪ. ಇದೇ ಕೆಲಸನ ಅಲ್ಲೇ ಮಾಡ್ಬೋದು. ಹೊಸ ಮೆಷಿನರೀಸ್ ಬಂದಿದೆ, ಇಲ್ಲಿ ತೆಗೆಯೋದಕ್ಕಿಂತ ಜಾಸ್ತಿ ಎಣ್ಣೆ ತೆಗಿಬೋದು. ಜಾಸ್ತಿ ಕೆಲ್ಸಗಾರರು ಬೇಡಪ್ಪ. ಎಷ್ಟು ದಿನ ಅಂತ ಈ ಕೂಲಿಯವ್ರನ್ನ ನಿನಗ ಅವ್ರ ಕೂಲಿ ಆಡಿದ್ರು, ಆದ್ರ ನನಗ ಅವರ ಕುಟುಂಬದವ್ರು. ಜಾತಿ ಭೇದ ನೋಡ್ದ ಎಲ್ಲಾರನ್ನ ಒಂದ ಪಂಕ್ತಿಯಾಗಿ ಕೂರಿಸಿ ಊಟ ಬಡ್ಸೋ ಕುಲ ನಮ್ದು. ಅವ್ರು ಬೆವರು ಸೋರಿಸಿ ದುಡ್ದು ಶ್ರಮದಿಂದಲೇ ನಿನ್ನ ಬೆಳವಣಿಗೆ ಆಗೈತಿ. ನೀವು ಕೊಡೋ ಕೂಲಿ ಕೆಲಸ ಮಾಡ್ತಾರೆ, ಫ್ರೀಯಾಗಿ ಏನ್ ಮಾಡಲ್ವಲ್ಲ. ಶಂಕರ, ಬಾಂಬೆಗೆ ಹೋಗಿ ಎಷ್ಟು ದುಡಿತಿ? ಇಲ್ಲೇ ಇದ್ದು ನಮ್ ಜಮೀನ್ ನೋಡ್ಕೋ, ಗಾಣ ನೋಡ್ಕೋ. ಅಲ್ಲಿ ದುಡಿಯೋಕ್ಕಿಂತ ಹೆಚ್ಚಿನ ಪಗಾರ ನಾನೇ ಕೊಡ್ತೀನಿ ನಿಂಗೆ. ಮೈ ಕೈ ಎಣ್ಣೆ ಜಿಟ್ ಮಾಡ್ಕೊಳೋದಕ್ಕೆ ನಾನು ಅಷ್ಟೊಂದು ಓದ್ಬೇಕಿತ್ತ? ಏಯ್, ಇಡೀ ಜಗತ್ಗ ಬೆಳಕು ಕೊಡೋ ವೃತ್ತಿ ನಮ್ದು. ಅಂತ ವೃತ್ತಿಗೆ ಗೌರವ ಕೊಡದಿರಂತ ಮಗ ನಮ್ ಕೂಡ ಇರೋದು ಬೇಡ. ಏನ್ರಿ, ಸಮಾಧಾನ ಮಾಡ್ಕೋರಿ. ನೀವ ಹಿಂಗಂದ್ರ ಹೆಂಗ? ಏನೋ ತಿಳಿದವ ಮಾತಾಡ್ಯಾನ. ಲೇ, ವಯಸ್ಸಿಗೆ ಸರಿಯಾಗಿ ಲಗ್ನ ಮಾಡ್ಕೊಳಕ್ ತಿಳಿದವನ್ಗ ಇದು ತಿಳಿಯಂಗಿಲ್ಲನ? ಪ್ಯಾಟಿ ಹುಡುಗಿ ಲಗ್ನ ಮಾಡ್ಕೊಂಡು ಬಂದಾಗ್ಲಾ ಗೊತ್ತಾತು ಇವ ಇಲ್ಲಿರೋ ಮಗ ಅಲ್ಲ ಅಂತ. ಶಂಕರ, ಬೇಡಪ್ಪ, ಹೋಗ್ಬ್ಯಾಡೋ. ನಮ್ಗಿರೋ ನೀನೊಬ್ನೇ ಮಗ. ನೀ ಹೋದ್ರ ಮಕ್ಳಿಲ್ಲದ ಮನಿ ದ್ಯಾವ್ರಿಲ್ಲದ ಗುಡಿ ಆಗ್ತದೋ ಯಪ್ಪ. ಬ್ಯಾಡೋ. ಅವ ಅವ ಸಾವಿತ್ರಿ, ಮೇಡಮ್ ನಮಸ್ತೆ. ತಾವು ಇವಾಗ ಸ್ವತಃ ಮೈಸೂರವರೇ ಆಗಿದ್ದೀರಾ. ದೇಸಾಯಿ ಫಿಲಮಲ್ಲಿ ತಾವು ಹೀರೋಯಿನ್ ಆಗಿದ್ದೀರಾ. ಮೊದಲಿಗೆ ಯಾವ ಚಿತ್ರದಲ್ಲಿ ತಾವು ನಟಿಸಿದ್ದೀರಿ ಅಂತ ತಿಳಿಸ್ಬೋದಾ? ನನ್ನ ಮೊದಲನೇ ಸಿನಿಮಾ ನಮ್ಮ ಹುಡುಗರು ಅಂತ. ಇವಾಗ ನನ್ನ ದೇಸಾಯಿ ಸಿನಿಮಾ 2ನೇ ಸಿನಿಮಾ. ಮೈಸೂರೊಳಗಿರೋದ್ರಿಂದ ಇವತ್ತು ಮೈಸೂರಿಗೆ ಬಂದಿರೋದು ತುಂಬಾ ಖುಷಿ ಆಗ್ತಿದೆ. ಲಿಡೋ ಥಿಯೇಟರಲ್ಲಿ ನಮ್ಮದು ಶೋಸ್ ತುಂಬ ಚೆನ್ನಾಗಿ ನಡೀತಿದೆ ಆ್ಯಂಡ್ ತುಂಬ ಚೆನ್ನಾಗಿ ಸ್ವೀಕರಿಸಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇದು ಒಂದು ಫ್ಯಾಮಿಲಿ ನೋಡುವಂಥ ಸಿನಿಮಾ. ಫ್ಯಾಮಿಲಿ ಕುಟುಂಬ ಸಮೇತ ಬಂದು ಸಿನಿಮಾನ ನೋಡ್ಬೋದು ಆ್ಯಂಡ್ ನಿಮ್ಗೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಮೈಸೂರು ಹುಡುಗಿ, ಮೈಸೂರು ಪ್ರತಿಭೆನ ನೀವು ಬೆಳೆಸಿದ್ರೆ ನಾನು ಬೆಳೆಯೋಕ್ಕೆ ಸಾಧ್ಯ. ಸೊ ದಯವಿಟ್ಟು ಬಂದು ಸಿನಿಮಾನ ಥಿಯೇಟರಲ್ಲಿ ನೋಡಿ ಆ್ಯಂಡ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿ ಅಥವಾ ಯಾರೇ ಆಗಿರೋ ನೋಡ್ಕೊಂಡು ಬಂದಿರೋರು ಎಲ್ಲರೂ ತುಂಬ ಖುಷಿ ಪಡ್ತಾ ಇದ್ದಾರೆ. ಈ ಥರ ಒಂದು ಸಿನಿಮಾನೇ ಬಂದಿರಲಿಲ್ಲ ಇಷ್ಟು ವರ್ಷ ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ. ದಯವಿಟ್ಟು ಬಂದು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಚಂದ ಕಾಣತಿ ನಿನ್ನ ಅನ್ನ ಕಣ್ಣುಂದ ಸುಳಿದಾಡಿ ಜೋಡಿಯ ಮಾಡಿ
ತಪ್ಪಕ